शाहपुर तालुका के दौड़नहल्ली गांव में बस स्टैंड को शिफ्ट करने की मांग, करावे ने एडिशनल डिप्टी कमिश्नर को दिया मेमोरेंडम। शाहपुर तालुका के दौड़नहल्ली टाउन पंचायत के पुराने बस स्टैंड को शिफ्ट करने की मांग को लेकर कर्नाटक रक्षणा वेदिके प्रवीण शेट्टी बाण के तालुका युवा अध्यक्ष नागू अवंती ने एडिशनल डिप्टी कमिश्नर को मेमोरेंडम दिया है। मेमोरेंडम में बताया गया कि दौड़नहल्ली यादगीर डिस्ट्रिक्ट की एक बड़ी होबली है और अब टाउन पंचायत बन चुकी है। यहाँ कई सालों से बना बस स्टैंड गांव से करीब 1 किलोमीटर दूर है, जिसकी वजह से लोग उसका इस्तेमाल नहीं करते। बस स्टैंड की इमारत भी अब खराब हालत में है और वहां असामाजिक तत्वों का जमावड़ा रहता है। करावे ने मांग की है कि मौजूदा बस स्टैंड को शिफ्ट करके स्टेट हाईवे के मुख्य रोड पर मौजूद पुराने गवर्नमेंट हॉस्पिटल और पुराने नेमबदी केंद्र की जगह पर नया बस स्टैंड बनाया जाए। संगठन का कहना है कि इससे छात्रों, किसानों, महिलाओं और आम लोगों को बड़ी सुविधा मिलेगी। फिलहाल बसें सड़क पर ही रुकती हैं, जिससे लोगों को रोजाना परेशानी का सामना करना पड़ता है। इसीलिए दौड़नहल्ली के पुराने बस स्टैंड को तुरंत शिफ्ट करके नए स्थान पर बस स्टैंड बनाने की मांग करावे प्रवीण शेट्टी बाण के तालुका युवा अध्यक्ष नागू अवंती ने एडिशनल डिप्टी कमिश्नर से की है। ಎಲ್ಲರಿಗೂ ನಮಸ್ಕಾರಗಳು। ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಿನ್ನೆ ಮಾನ್ಯ ಯಾದಗಿರಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ। ವಿಷಯ ಏನಂದರೆ ಸಗರ, ಸಾವಿರಹಳ್ಳಿ, ಏಕ, ದೂರ್ನಹಳ್ಳಿ ಹೋಬಳಿ ಇದ್ದದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದ್ದು, ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲಿರುವ ಬಸ್ ನಿಲ್ದಾಣ ಸ್ಥಳಾಂತರ ಮಾಡುವ ಕುರಿತು ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ। ವಿಷಯ ಏನಂದರೆ ದೂರ್ನಹಳ್ಳಿ ಹೋಬಳಿ ಇದ್ದದ್ದು ಇವತ್ತು ಪಟ್ಟಣ ಪಂಚಾಯತಿ ಆಗಿದ್ದು, ದೊಡ್ಡ ಊರಿದ್ದು, ಇದು ಯಾದಗಿರಿ ಜಿಲ್ಲೆಯಲ್ಲೇ ದೊಡ್ಡ ಪಟ್ಟಣ ಪಂಚಾಯತಿ ಆಗಿದ್ದು, ಈಗಾಗಲೇ ಸುಮಾರು 15 ವರ್ಷದಿಂದಗಡೆನೂ ಕೂಡ ಹೊಸ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಆದರೂ ಕೂಡ ಯಾರೂ ಕೂಡ ಜನ ದೂರವಿದ್ದ ಕಾರಣ ಜನ ಹೋಗದಿರೋದ ಕಾರಣದಿಂದ ಅದು ಹಾಳು ಬಿದ್ದು ಹೋಗಿದ್ದು, ಕುಡುಕರ ಸಂತೆಯಾಗಿದ್ದು, ಏನಂದರೆ ಅದು ಕಾಲಿಡಲು ಸಂದಿರಲಾರ್ದಷ್ಟು ಹೊಲಸಾಗಿದೆ। ಆ ಬಸ್ ಸ್ಟ್ಯಾಂಡನ್ನು ಸ್ಥಳಾಂತರ ಮಾಡಿ ಎಲ್ಲಿಗೆ ಮಾಡಬೇಕು ಸ್ಥಳಾಂತರ ಅಂದರೆ ನಮ್ಮ ಈಗಿನ ರಾಜ್ಯ ಮುಖ್ಯ ರಸ್ತೆಯ ಊರಿನ ಮುಖ್ಯ ರಸ್ತೆಯಲ್ಲಿರತಕ್ಕಂಥ ಹಳೆ ಸರ್ಕಾರ ಆಸ್ಪತ್ರೆ ಮತ್ತು ಹಳೆ ನೆಮ್ಮದಿ ಕೇಂದ್ರದಲ್ಲಿ ನಾವು ಆ ಹೊಸ ನಿಲ್ದಾಣವನ್ನು ನೀವು ಮಾಡಬೇಕು। ಹಳೆ ನಿಲ್ದಾಣಕ್ಕೆ ಯಾವುದಾದ್ರೂ ಕೊಡಿ, ಅಲ್ಲಿ ಏನಾದ್ರು ಮಾಡಿ, ಬಟ್ ನಮ್ಮ ನಿಲ್ದಾಣ ಎಲ್ಲಿ ಕೊಡಿ ಅಂದರೆ ಹೊಸ ಬಸ್ ನಿಲ್ದಾಣದಲ್ಲಿ ನೀವು ನಿರ್ಮಾಣ ಮಾಡಿ ಅಂತ ನಾನು ಮನವಿ ಕೊಡುತ್ತಿದ್ದೆ। ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತೀವಿ। ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ರೋಡಿಗೆ ನಿಂದಿರ್ತಾರೆ, ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ತುಂಬ ಜನರಿಗೆ ತೊಂದರೆ ಆಗ್ತಿದೆ। ಆದ ಕಾರಣ ನೀವು ಅತಿ ಶೀಘ್ರದಲ್ಲೇ ಬಸ್ ಸ್ಟ್ಯಾಂಡನ್ನು ಸ್ಥಳಾಂತರ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ತೇನೆ। ಆಲ್ರೆಡಿ ಮನವಿ ಕೊಟ್ಟಿದ್ದೇವೆ, ಮುಂಬರುವ ದಿನಗಳಲ್ಲಿ ದಿಟ್ಟ ಹೋರಾಟವನ್ನು ಮಾಡುತ್ತೇವೆ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಕೊಡ್ತೇವೆ। ನಮಸ್ಕಾರ।